ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು 5 ಮಾರ್ಕ್ಸ್ಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ವಿಚ್ ಆರ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್ಸ್. ಆಪರೇಷನ್, ಫಂಕ್ಷನ್ಸ್ performed on stacks. So which are the operations performed on stack? The first is a stack. Push, already ಗೊತ್ತು push ಅಂತಂದ್ರೆ ಏನು, ಇನ್ಸರ್ಟ್ ಮಾಡೋದು. ಪಾಪ್ ಅಂತ ಹೇಳಿದ್ರೆ ರಿಮೂವ್ ಮಾಡೋದು. ಪೀಕ್, the next function is empty. The last is a size. So ಏನೇನು ಆಪರೇಷನ್ಸ್ ಅನ್ನ ಸ್ಟ್ಯಾಕ್ಸ್ ಮೇಲೆ ಪರ್ಫಾರ್ಮ್ ಆಗೋದು? ಸ್ಟ್ಯಾಕು, ಪುಷು, ಪಾಪು, ಪೀಕು, ಈಸ್ ಎಂಟಿ, ದ ಲಾಸ್ಟ್ ಇಸ್ ಅ ಸೈಜ್. ಮೆನ್ಷನ್ ಮಾಡಕ್ ಕೇಳಿದ್ರೆ ಮೆನ್ಷನ್ ಮಾಡ್ತೀರಾ, ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಅದು ಏನು ಪರ್ಫಾರ್ಮ್ ಮಾಡುತ್ತೆ ಅಂತ ಬರೀತೀರಾ. ನೋಡಿ, ಇಲ್ಲೆಲ್ಲಾನು ಫಂಕ್ಷನ್ ಅಂತ ತೋರಿಸಿರೋದು. ಇನ್ನೊಂದು ತಿಳ್ಕೊಳ್ಳಿ, ಫಂಕ್ಷನ್ ಒಳಗಡೆ ನೀವೇನಾದ್ರೂ ಬರೆದ್ರೆ ಅದನ್ನ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಅಂತ ಕರೀತಾರೆ. ಯಾವ ಫಂಕ್ಷನ್ ಅಲ್ಲಿ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಇರೋದಿಲ್ಲ ಅದು ಯೂಸರ್ಗೆ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ಅಂತ ಅರ್ಥ. ಯಾವ ಫಂಕ್ಷನ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಇರುತ್ತೋ, ಪ್ಯಾರಾಮೀಟರ್ ಇರುತ್ತೋ, ಅದು ಯೂಸರ್ಗೆ ವ್ಯಾಲ್ಯೂಸ್ ಅನ್ನ ರಿಟರ್ನ್ ಮಾಡಲ್ಲ ಅಂತ ಅರ್ಥ. ಓಕೆ, ಆರ್ಗ್ಯುಮೆಂಟ್ಸ್ ಇದ್ರೆ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಆರ್ಗ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂ ರಿಟರ್ನ್ ಆಗತ್ತೆ. ಆರ್ಗ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ವ್ಯಾಲ್ಯೂ ರಿಟರ್ನ್ ಆಗೋಲ್ಲ. ಓಕೆ, ಇದು ಪರ್ಪಸ್ ನೋಡ್ತಾ ಹೋಗಿ. ಈಗ ನಾನು ಹೊಸದಾಗಿ ಒಂದು ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಹೊಸದಾಗಿ ಒಂದು ಎಂಟಿ ಸ್ಟ್ಯಾಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಒಂದು ಫಂಕ್ಷನ್ ತಗೊಂತೀನಿ. ಯಾವ್ದು ಫಂಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಅ ಸ್ಟ್ಯಾಕ್. ಸೊ ಏನಕ್ಕೆ ಬೇಕು ಸ್ಟ್ಯಾಕ್ ಅಂತಂದ್ರೆ ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಎಂಟಿ ಸ್ಟ್ಯಾಕ್. ಸ್ಟ್ಯಾಕ್ ಫಂಕ್ಷನ್ ಅಲ್ಲಿ ಏನಾದರೂ ಆರ್ಗ್ಯುಮೆಂಟ್ ಅಥವಾ ಪ್ಯಾರಾಮೀಟರ್ ಇದೆಯಾ? ಇಲ್ಲ. ಇಟ್ ಡು ನಾಟ್ ನೀಡ್ ಪ್ಯಾರಾಮೀಟರ್ ಆರ್ಗ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ವ್ಯಾಲ್ಯೂ ಏನಾಗುತ್ತೆ? ಯೂಸರ್ಗೆ ರಿಟರ್ನ್ ಆಗುತ್ತೆ. ಬಟ್ ರಿಟರ್ನ್ ದ ವ್ಯಾಲ್ಯೂ, ಏನ್ ವ್ಯಾಲ್ಯೂ ರಿಟರ್ನ್ ಆಗ್ತದೆ ಯೂಸರ್ಗೆ? ಒಂದು ಎಂಟಿ ಸ್ಟ್ಯಾಕು ಕ್ರಿಯೇಟ್ ಆಯ್ತು ನನ್ನ ಮೆಸೇಜು ಯೂಸರಿಗೆ ರಿಟರ್ನ್ ಆಗ್ತಾ ಹೋಗುತ್ತೆ. ಸೊ ಈ 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಪರ್ಪಸ್ಸು, ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ ಇದೆಯಾ, ವ್ಯಾಲ್ಯೂ ರಿಟರ್ನ್ ಆಗತ್ತಾ ಆಗಲ್ವಾ. ಸೊ ದ ಸ್ಟ್ಯಾಕ್ ಫಂಕ್ಷನ್ ಈಸ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಎಂಟಿ ಸ್ಟ್ಯಾಕ್. ಇಟ್ ಡು ನಾಟ್ ನೀಡ್ ಅ ಪ್ಯಾರಾಮೀಟರ್ ಬಟ್ ರಿಟರ್ನ್ ಎಂಟಿ ಸ್ಟ್ಯಾಕ್. ಪುಷ್, ಯಾವ ಎಲಿಮೆಂಟ್ ಅನ್ನ, ಐಟಮ್ ಅನ್ನ, ಡೇಟ್ ಅನ್ನ ಹಾಕಬೇಕು ಅದನ್ನ ಆರ್ಗ್ಯುಮೆಂಟ್ ಆಗಿ ಕಳಿಸ್ತಾ ಇದ್ದೀರಾ. ಸೊ ಇಟ್ ಈಸ್ ಯೂಸ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್. ಯಾವ ಎಂಡ್ಗೆ ನೀವು ಎಲಿಮೆಂಟ್ ಅನ್ನ ಹಾಕ್ತಾ ಇರೋದು? ಟಾಪ್ ಎಂಡ್ಗೆ. ಈಗ ನೋಡಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸ್ಟ್ಯಾಕ್ ಇದೆ, ಪೊಸಿಷನ್ S0, 1, 2 and 3. ಈಗ ಎಲಿಮೆಂಟ್ ಹಾಕ್ತಾ ಹೋಗಿದ್ದೀನಿ 10, 20. ಈಗ ನಿಮ್ಮ ಟಾಪ್ ಯಾವ ಪೊಸಿಷನ್ ಇರುತ್ತೆ? ಫಸ್ಟ್. ಸೊ ಈಗ ನಾನು ನೆಕ್ಸ್ಟ್ ಎಲಿಮೆಂಟ್ ಅನ್ನ ಹಾಕ್ಬೇಕಂದ್ರೆ ಟಾಪು ಏನಾಗತ್ತೆ? ಇನ್ಕ್ರಿಮೆಂಟ್ ಆಗಿ ಈ ಪೊಸಿಷನ್ ಅನ್ನ ತೋರಿಸ್ತಿರುತ್ತೆ. ಈಗ ಈ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ಸೊ ನೀವು ಪುಷ್ ಅಂತ ಹೇಳಬೇಕಾದ್ರೆ ಇನ್ಸರ್ಟಿಂಗ್ ನ್ಯೂ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಅಂತ ಹೇಳಬಾರ್ದು. ಎಲ್ಲಿಗೆ ನೀವು ಇನ್ಸರ್ಟ್ ಮಾಡ್ತಾ ಇರೋದು? ಆ ಟಾಪ್ ತೋರಿಸ್ತೀರಾ ಲೊಕೇಶನ್ಗೆ, ಆ ಟಾಪ್ ಎಂಡಿಗೆ ನೀವು ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡ್ತಿರೋದು. ಸೊ 1 ಮಾರ್ಕ್ಸ್ಗೂ ಕೇಳ್ತಾರೆ, ಡಿಫೈನ್ ದ ಟರ್ಮ್ ಪುಷ್ ಅಂತ ಕೇಳ್ತಾರೆ. ದ ಪ್ರೋಸೆಸ್ ಆಫ್ ಇನ್ಸರ್ಟಿಂಗ್ ಅ ನ್ಯೂ ಎಲಿಮೆಂಟ್ ಇನ್ ಟು ದಿ ಟಾಪ್ ಆಫ್ ಅ ಸ್ಟ್ಯಾಕ್. ಇಟ್ ನೀಡ್ ಅ ಪ್ಯಾರಾಮೀಟರ್. ನೋಡಿ, ಆರ್ಗ್ಯುಮೆಂಟ್ ಪ್ಯಾರಾಮೀಟರ್ ಇದೆ ಅಂತ ಹೇಳಿದ್ರೆ ವ್ಯಾಲ್ಯೂ ರಿಟರ್ನ್ ಆಗೋಲ್ಲ. ನೆಕ್ಸ್ಟ್ ಆಪರೇಷನ್, ಪಾಪ್. ಎಲಿಮೆಂಟ್ ಸ್ಟ್ಯಾಕ್ ತಗೊಂಡಿದ್ದೀನಿ, ಪೊಸಿಷನ್ಸ್ ಇದೆ S0, S1, 2, 3. ಸೊ ಈಗ ಇಲ್ಲಿ ನಿಮ್ಮ ಟಾಪ್ ಯಾವ ಲೊಕೇಶನ್ ಇದೆ? 3rd. ಇಲ್ಲಿ ನಿಮ್ಮ ಟಾಪ್ ಯಾವ ಲೊಕೇಶನ್ ಇದೆ? 2nd. ಈಗ ಪಾಪ್ ಅಂತ ಹೇಳಿದ್ರೆ ಯಾವ್ದು ರಿಮೂವ್ ಆಗುತ್ತೆ? ಟಾಪ್ ಮೋಸ್ಟ್ ಅಲ್ಲಿರೋ ಎಲಿಮೆಂಟ್ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ರಿಮೂವ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸೊ ಇಟ್ ಈಸ್ ಯೂಸ್ ಟು ರಿಮೂವ್ ದ ನೀವು ಎಲಿಮೆಂಟ್ ಅಂತ. ಅಫ್ಕೋರ್ಸ್ ಇಟ್ ಈಸ್ ಯೂಸ್ ಟು ರಿಮೂವ್ ದ ಎಲಿಮೆಂಟೇ, ಆದ್ರೆ ಯಾವ ಎಲಿಮೆಂಟು? ಟಾಪ್ ಪಾಯಿಂಟ್ ಮಾಡ್ತಾ ಇರೋ ಎಲಿಮೆಂಟ್ ಅನ್ನ. ಸೊ ಇಟ್ ಈಸ್ ಯೂಸ್ ಟು ರಿಮೂವ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಪ್ಯಾರಾಮೀಟರ್ ಆರ್ಗ್ಯುಮೆಂಟ್ ಇದೆಯಾ? ಇಲ್ಲ. ಆರ್ಗ್ಯುಮೆಂಟ್ ಇಲ್ಲ ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ? ರಿಟರ್ನ್ ಆಗುತ್ತೆ. ಯಾವ ವ್ಯಾಲ್ಯೂ ರಿಟರ್ನ್ ಆಗ್ತಿದೆ? ಪಾಪ್ಡ್ ಎಲಿಮೆಂಟ್. ಪಾಪ್ಡ್ ಅಂತ ಹೇಳಿದ್ರೆ ಯಾವುದು ಡಿಲೀಟ್ ಆಗಿದೆಯೋ ಆ ಡಿಲೀಟೆಡ್ ಎಲಿಮೆಂಟ್, ಪಾಪ್ಡ್ ಎಲಿಮೆಂಟ್ ನ ಯೂಸರ್ಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪೀಕ್. ಪೀಕ್ ಈಸ್ ಯೂಸ್ ಟು ಡಿಸ್ಪ್ಲೇ ದಿ ಟಾಪ್ ಮೋಸ್ಟ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಪಾಪಿಗೂ ಪೀಕಿಗೂ ಡಿಫ್ರೆನ್ಸ್ ಇದೆ. ಪಾಪು ಟಾಪ್ ಮೋಸ್ಟ್ ಎಲಿಮೆಂಟ್ ಅನ್ನ ರಿಮೂವ್ ಮಾಡಿಬಿಡುತ್ತೆ. ಪೀಕು ಟಾಪ್ ಮೋಸ್ಟ್ ಎಲಿಮೆಂಟ್ ಏನಿದೆ ಅದನ್ನು ರಿಮೂವ್ ಮಾಡಲ್ಲ. ಸ್ಟ್ಯಾಕ್ ಅಲ್ಲಿ ಟಾಪ್ ಅಲ್ಲಿರೋ ಎಲಿಮೆಂಟ್ ಯಾವುದು ಅಂತ ಯೂಸರ್ಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಪೀಕ್ ಈಸ್ ಯೂಸ್ ಟು ಡಿಸ್ಪ್ಲೇ ದಿ ಟಾಪ್ ಮೋಸ್ಟ್ ಎಲಿಮೆಂಟ್. ಡು ನಾಟ್ ಅ ಪ್ಯಾರಾಮೀಟರ್ ಬಟ್ ರಿಟರ್ನ್ ದ
topmost element to the user. Next operation is empty. Is empty ಅಂತ ಹೇಳಿದ್ರೆ ನಿಮ್ಮ ಸ್ಟ್ಯಾಕು ಫುಲ್ ಆಗಿದೆಯಾ ಅಥವಾ ಎಂಟಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಈಗ ಎಲಿಮೆಂಟ್ ರಿಮೂವ್ ಮಾಡಬೇಕು, ರಿಮೂವ್ ಮಾಡಕ್ ಆಗತ್ತಾ? ಇಲ್ಲ, ಯಾಕೆ ಎಂಟಿ ಆಗಿದೆ. ಸ್ಟ್ಯಾಕಿಗೆ ಎಲಿಮೆಂಟ್ ಅನ್ನ ಪುಷ್ ಮಾಡಕ್ ಆಗತ್ತಾ? ಆಗಲ್ಲ, ಯಾಕೆ ಸ್ಟ್ಯಾಕು ಫುಲ್ ಆಗಿದೆ. ಸೊ ಇನ್ಸರ್ಟ್ ಪುಷು ಪಾಪು ಮಾಡೋಕ್ಕಿಂತ ಮುಂಚೆ ಸ್ಟ್ಯಾಕು ಫುಲ್ ಆಗಿದೆಯಾ ಎಂಟಿ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಂದು ಫಂಕ್ಷನ್ ತಗೊಂತಾರೆ, ಆಪರೇಷನ್ ತಗೊಂತಾರೆ, ದಟ್ ಈಸ್ ಈಸ್ ಎಂಟಿ. ಈಸ್ ಎಂಟಿ ಆಪರೇಷನ್ ಈಸ್ ಯೂಸ್ಡ್ ಟು ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಫುಲ್ ಆರ್ ನಾಟ್. ಪ್ಯಾರಾಮೀಟರ್ ಆರ್ಗ್ಯುಮೆಂಟ್ ಇಲ್ಲ, ಬಟ್ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ. ಎಂಥ ವ್ಯಾಲ್ಯೂ ಅಂದರೆ ಬೂಲಿಯನ್ ವ್ಯಾಲ್ಯೂ. ಸೊ ಯಾವುದು ಬೂಲಿಯನ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ 0 ಮತ್ತೆ 1. ಸೊ ನೀವು ನಂಬರ್ ಸಿಸ್ಟಮಲ್ಲಿ, ಬೈನರಿ ನಂಬರ್ ಸಿಸ್ಟಮಲ್ಲಿ ನೋಡಿದ್ದೀರಾ, 0 ಮತ್ತೆ 1 ಅನ್ನೋದು ಬಿಟ್ಸ್ ಅಂತ ಕರೀತಾರೆ. ಸೊ ಅದನ್ನ ಈ ಬೂಲಿಯನ್ ವ್ಯಾಲ್ಯೂಸ್ ಅಂತ ಕರೀತಾರೆ. 0 ಅಂತ ಹೇಳಿದ್ರೆ ಆಫು, ಕ್ಲೋಸು, ಲೋ ಅಂತ ಅರ್ಥ, ಅಂದರೆ ಎಂಟಿ ಕಂಡೀಷನ್ ಅನ್ನ ಹೇಳುತ್ತೆ. 1 ಅಂತ ಹೇಳಿದ್ರೆ ಆನ್, ಹೈ ಅಂತ ಅರ್ಥ. ಸೊ ಅಂದರೆ ಅದು ಫುಲ್ ಕಂಡೀಷನ್ ಅನ್ನ ಹೇಳ್ತಾ ಹೋಗುತ್ತೆ. ಸೊ ಸ್ಟ್ಯಾಕ್ ಫುಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಫಂಕ್ಷನ್ ಯಾವ್ದು ತಗೊಂತಾರೆ? ಈಸ್ ಎಂಟಿ. ಸೊ ಈಗ ನಿಮ್ಮ ಸ್ಟ್ಯಾಕ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ಸ್ ಇದೆ ಕರೆಂಟ್ಲಿ, ಪ್ರೆಸೆಂಟ್ಲಿ. ಸೊ ಆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಡಿಸ್ಪ್ಲೇ ಮಾಡಕ್ಕೆ ಒಂದು ಫಂಕ್ಷನ್ ತಗೊಂತಾರೆ, ದಟ್ ಈಸ್ ಅ ಸೈಜ್. ಓಕೆ ಅಪ್ಪ, ನೀವೇನು ಲಿಮಿಟ್ ಲೆಂತ್ ಅಂತ ಹೇಳ್ತಿರೋ ಅದೇ. ಸೊ ದ ಸೈಜ್ ಇಸ್ ಟು ಡಿಸ್ಪ್ಲೇ ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸ್ಟ್ಯಾಕ್. ಈಗ ಈ ಸ್ಟ್ಯಾಕ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ? 3. ಇದರಲ್ಲಿ 2. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 5 ಎಲಿಮೆಂಟ್ಸ್ ಇದೆ. ಓಕೆ, ಸೊ ಈ 3 to 5 ಅನ್ನೋದು ಹೋಲ್ ಇಂಟೀಜರ್ ನಂಬರ್, ಫ್ರಾಕ್ಷನ್ ನಂಬರ್? ಇಂಟೀಜರ್. ಸೊ ಅಂದ್ರೆ ಆರ್ಗ್ಯುಮೆಂಟ್ ಇಲ್ಲ, ಬಟ್ ವ್ಯಾಲ್ಯೂ ರಿಟರ್ನ್ ಆಗತ್ತೆ. ಎಂತ ವ್ಯಾಲ್ಯೂ ರಿಟರ್ನ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ದ ಇಂಟೀಜರ್ ವ್ಯಾಲ್ಯೂಸ್. ಸೊ ದಿಸ್ ಆರ್ ದ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಆರ್ ದ ಸ್ಟ್ಯಾಕ್ಸ್. Stack, use it to create a new empty stack. Push, insert a new element into the top of a stack. Pop, remove the topmost element. Peek, display the topmost element from the stack. Is empty, check whether the stack is full or not. Size, display the total number of elements in the stack. So these are the operations or functions performed on the stacks.